ಅಯ್ಯೋ ಹೌದಲ್ಲಮ್ಮ ಶ್ರದ್ಧಾ, ಛೇ ಹಾಳು ಮರವು ಮರ್ತೇ ಬಿಟ್ಟಿದ್ದೆ ನಾನು. ಹೌದು ಕಣಮ್ಮ, ಇವತ್ತಿನವರೆಗೂ ಈ ಗಣಪತಿ ನಮ್ದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ. ನನಗೆ ಮಗ ಇಲ್ಲ ಅನ್ನೋ ಕೊರಗ್ನ ಮಗಳನ್ನ ಕೊಟ್ಟು ಮರೆಸ್ಬಿಟ್ಟ. ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ, ಈ 1 ವರ್ಷದಲ್ಲಿ ಏನೆಲ್ಲ ನಡೆದು ಹೋಯ್ತು ಅಂತೇಳಿ. ಆಗಬೇಕಾಗಿರೋದು ಹಾಗೇ ಆಗುತ್ತೆ. ಹೋದ್ಸಲ ನಾನು ಈ ಮನೆಗೆ ಬರಬೇಕು ಅಂತ ಇತ್ತು, ಈ ಸಲ ಇಲ್ಲಿಂದ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನೋದೊಂದೇ ಹೆದರಿಕೆ. ಸೂಪರ್ ಪರ್ಫಾರ್ಮೆನ್ಸ್ ಜೆ ಕೆ ಅವರೇ. ಥ್ಯಾಂಕ್ ಯು ಸರ್. ಇಡೀ ಸಿನಿಮಾಗೆ ಈ ಸೀನೆ ಹೈಲೈಟ್ ಮಾಡಿ. ನಿಮ್ಮ ಪ್ರಕಾರ ಬೇರೆ ಸೀನ್ ಎಲ್ಲ ಕೆಡದಾಗಿತ್ತು ಅಂತನಾ? ತುಂಬ ಚೆನ್ನಾಗಿ ಜೋಕ್ ಮಾಡ್ತೀರಾ. ಮಯೂರಿ ಅವರೇ, ನಿಮ್ಮದು ಸೂಪರ್ ನ್ಯಾಚುರಲ್ ಪರ್ಫಾರ್ಮೆನ್ಸ್. ಹೌದಾ? PT ಉಷನ್ ಥರ ಓಡಿದೆ ಅಂತೀರಾ? ನೀವು ಜೋಕ್ ಮಾಡ್ತೀರಾ. ನೆಕ್ಸ್ಟ್ ಸೀನ್ ಪೇಪರ್ ಕೊಡು. ಅಯ್ಯೋ ಜಡ್ಜೆ ಜಡ್ಜೆ, ಅಯ್ಯೋ ಮಯೂರಿ, ಮಯೂರಿ ಇಷ್ಟಲಿಲ್ಲ ಮಯೂರಮ್ಮ ಜಡ್ಜೆ. ಕನಸನ್ನು ಕಾಡುತ್ತೀವಿ, ಅದೃಷ್ಟ ಅನ್ನೋ ಕುದುರೆನ ಹತ್ತುತ್ತೀವಿ. ಕಣ್ಣಲ್ಲೇ ಕೋಟಿ ಕನಸನ್ನು ಕಾಡುತ್ತೀವಿ, ಅದೃಷ್ಟ ಅನ್ನೋ ಕುದುರೆನ ಹತ್ತುತ್ತೀವಿ. ಜಗದಲ್ಲಿ ನಾವು ಹುಟ್ಟಿದ ಮೇಲೆ ಸಾಧಿಸಬೇಕು ಕೆಳಮರೆ. ನೋವಿನ ಬಂಡಿ ಏರಿದರೇನು ಸೇರಲೇಬೇಕು ನಮ್ಮ ಗುರಿ. ಆಟೋಗ್ರಾಫ್ ಕೊಡ್ತೀವಿ, ನಮ್ಮ ಫೋಟೋಗ್ರಾಫ್ ಕೊಡ್ತೀವಿ. ನಾಳೆ ಗೆಲ್ತೀವಿ ತಿಳಿಯ. ಚಿನ್ನ ಮೊಬೈಲ್ ತಗೋ. JK, ಯಾಕೋ ಟೆನ್ಷನ್ನಲ್ಲಿದ್ದೀರಾ? ಯಾರನ್ನು ಹುಡುಕ್ತಾ ಇದ್ರಿ? ಮಯೋ, ನಿನಗೆ ನನ್ನ ಫ್ರೆಂಡ್ ಭುವನ್ ಗೊತ್ತಾ? ಭುವನ್? ರಾಕ್ ಸ್ಟಾರ್ ಭುವನ್? ಎಕ್ಸಾಕ್ಟ್ಲಿ. ಈಗಷ್ಟೇ ಅವನ್ನ ನೋಡ್ದಂಗೆ ಅನಿಸ್ತು ನನಗೆ. ಏನು ಹೇಳ್ತಿದ್ದೀರಿ JK? ಇಲ್ಲಿ ನೋಡಿದ್ರಾ? ಸುಮಾರು 1.5 ವರ್ಷದಿಂದ ಅವ್ನ ಕಾಂಟ್ಯಾಕ್ಟಿಗೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ತಾನೇ ನಾನೊಂದು ಸಿನಿಮಾಗೆ ಹಾಡ್ಸಕ್ಕೆ ಟ್ರೈ ಮಾಡಿದ್ವಿ, ಪತ್ತನೇ ಇಲ್ಲ. ನೀವು ನೋಡಿದ್ರೆ ಇಲ್ಲಿ ನೋಡಿದ್ರಿ ಅಂತ ಇದ್ದೀರಾ? ವೆಲ್, ಈವನ್ ನನ್ನ ಸಿನಿಮಾಗೂ ಅಷ್ಟೇ ಅವ್ನು ಆಡಿಸ್ಬೇಕು ಅಂದ್ಕೊಂಡೆ. ಬಟ್ ಐ ಡೋಂಟ್ ನೋ, ಇದ್ದಕ್ಕಿದ್ದಂಗೆ ಅವ್ನು ಎಲ್ಲಿ ಮಾಯ ಆದ ಅಂತಲೇ ಗೊತ್ತಿಲ್ಲ. ಬಟ್ ಅವನ್ನ ನಾನು ಇಲ್ಲಿ ನೋಡಿದೆ ಮಯು. ಐ ಸಾ ಹಿಮ್ ಯು. ಇಲ್ಲಿ ನೋಡಿದ್ರಾ JK? ಚಾನ್ಸೇ ಇಲ್ಲ. ನೀವು ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಈ ಹಳ್ಳಿಗೆ ಯಾಕೆ ಬರ್ತಾರೆ ಅವರು? ನೀವೇ ಯೋಚನೆ ಮಾಡಿ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ನು ಇಲ್ಲಿಗೆ ಯಾಕೆ ಬರ್ತಾನೆ, ಇಂಥ ಕುಗ್ರಾಮಕ್ಕೆ? ಅವನಿಗೆ ಬೆಂಗಳೂರಿನಲ್ಲ, ಸ್ವಿಟ್ಜರ್ಲ್ಯಾಂಡು, ಐರ್ಲ್ಯಾಂಡು ಇಂಥ ಕಡೆ ಎಲ್ಲ ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಅವನ್ನ ನಾನು ನೋಡಿದಂತೂ ಇಲ್ಲಿ ಸತ್ಯ. JK, ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅವ್ನು ಇಲ್ಲಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ, ನನ್ನ ಕಣ್ಣು ನನಗೆ ಮೋಸ ಮಾಡುತ್ತಾ? ಎಷ್ಟೇ ಜನ ಇದ್ರು ನಾನು ಆರಾಮಾಗಿ ಗುರ್ತಿಡಿತೀನಿ. ಕೇಳಿ ಕೇಳಿ 10 ವರ್ಷದಿಂದ ಫ್ರೆಂಡ್ಸ್ ಬೇರೆ, ನನಗೆ ಗೊತ್ತಾಗಲ್ವಾ? ಏನೋಪ್ಪ, ಇನ್ನೊಂದು ಸಲ ನೋಡಿದ್ರೆ ನನಗೂ ಹೇಳಿ. ತುಂಬ ದಿನ ಆಯಿತು ಅವ್ರ ಜೊತೆ ಮಾತಾಡಿ.
ಎಂಥ ಕೆಲಸ ಆಗೋಯ್ತು. ಹೋಗಿ ಹೋಗಿ ಜೇಕೆ ಬಂದಿದ್ದಾನಲ್ಲ, ಅದು ಇಲ್ಲಿಗೆ ಬಂದಿದ್ದಾನೆ. ನಾನು ನೋಡು ಆಯ್ತು. ಅಪ್ಪಿ ತಪ್ಪಿ ಅವನ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಎಲ್ಲ ಹಾಳಾಗೋಗುತ್ತೆ. ಮೊದಲಿನಿಂದ ಜಾಗ ಖಾಲಿ ಮಾಡಬೇಕು. ಏನು ಬೇಕು? ನಮ್ಮ ಬಾಸ್ ಕರಿತಿದ್ದಾರೆ, ಬನ್ನಿ. ಯಾರು? ಯಾವ ಬಾಸು? ಅರೆ ಬನ್ನಿ ಸರ್, ಎಲ್ಲ ಗೊತ್ತಾಗುತ್ತೆ. ನೋಡಿ, ನನಗೂ ನಿಮ್ಮ ಬಾಸ್ಗೂ ಯಾವ ಸಂಬಂಧನೂ ಇಲ್ಲ. ನನಗೆ ಯಾರೂ ಗೊತ್ತೂ ಇಲ್ಲ, ನಾನು ಎಲ್ಲಿಗೂ ಬರೋದು ಇಲ್ಲ. ಬೇರೆ ಯಾರನ್ನ ಕರ್ಕೊಂಬರಕ್ಕೆ ಹೇಳಿರ್ಬೇಕು ನೋಡಿ ನಿಮ್ಮ ಬಾಸು. ಅಯ್ಯೋ, ನಮ್ಮ ಬಾಸ್ ಕನ್ಫ್ಯೂಸ್ ಆಗೋ ಸೀನೇ ಇಲ್ಲ. ಅವ್ರು ನಿಮ್ಮನ್ನ ಕರ್ಕೊಂಬರಕ್ಕೆ ಹೇಳಿರೋದು. ಬನ್ನಿ. ನೋಡಿ, ನೀವು ಹುಡುಕ್ತಿರೋ ವ್ಯಕ್ತಿ ನಾನಲ್ಲ. ಸುಮ್ಮನೆ ಬಂದು ಕೆಲಸ ಮಾಡ್ಬಿಟ್ಟು ವಾಪಸ್ ಹೋಗೋಕೆ ಹೇಳಿ ನಿಮ್ಮ ಬಾಸ್ಗೆ. ಸರ್, ನಮಗೆ ಬರ್ದಿದ್ರೆ ನಮಗೆ ತೊಂದರೆ ಆಗುತ್ತೆ. ಎಲ್ಲಿಗ್ರಿ ಬರಬೇಕು? ಏನು ಕತೆ ನಿಮ್ಮದು? ಹಾಂ, ಶೂಟಿಂಗ್ ನಡೀತಿದೆ, ಬನ್ನಿ ಸರ್, ಆ್ಯಕ್ಟಿಂಗ್ ಮಾಡಿರುವಂತೆ. ನೋಡಿ, ಕಿಂಡಲ್ ಮಾಡಬೇಡಿ. ನಾವು ಹಳ್ಳಿ ಜನ, ನಮಗೆ ಈ ಶೂಟಿಂಗ್ ಎಲ್ಲ ಆಗಿ ಬರೋದಿಲ್ಲ. ನಾವೆಲ್ಲಿಗೂ ಬರೋದಿಲ್ಲ. ಇವಾಗೇನು ನೀವು ಬರ್ತಿರೋ ಅಥವಾ ಅವ್ರನ್ನೇ ಕರ್ಕೊಂಬರಲ್ಲ? ಬರ್ತೀನಿ ನಡಿ. ಶ್ರದ್ಧಾ, ಭುವನ್ ಸಿಕ್ನೇನಮ್ಮ? ಇಲ್ಲ ಅಪ್ಪಾಜಿ, ಆ್ಯಕ್ಚುಲಿ ಹುಡ್ಕೋಕ್ಕಾಗಲೇ ಇಲ್ಲ. ಹುಡ್ಕೊಳಂತ ಹೋಗೋಷ್ಟರಲ್ಲಿ ನಮ್ಮ ಶಾಲೆಗೆ ಬರೋ ಒಂದು ಮಗುವಿನ ತಾಯಿ ಸಿಕ್ಕಿದ್ರು. ಅವ್ರನ್ನ ಮಾತಾಡಿ ಕಳಿಸೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಹೌದಾ? ಅಲ್ಲ, ಈ ಬಚ್ಚಿ ಸವಿತನೂ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು ಇವರು ಅಂತ. ಸರಿ, ನಾನು ಇನ್ನೊಂದ್ಸಲ ಹೋಗಿ ಅವ್ರನ್ನ ಹುಡ್ಕೊಂಡು ಬರ್ತೀನಿ. ನೀನು ಭುವನ್ನ ಹುಡ್ಕೊಂಡು ಬೇಗ ಬಂದ್ಬಿಡಮ್ಮ. ಸರಿ. ಆಮೇಲೆ ಎಲ್ಲರೂ ಆ ಬೇವಿನ ಮರದ ಹತ್ರನೇ ಸೇರೋಣ. ಹಾಂ, ಆಯಿತು ಅಪ್ಪಾಜಿ. ಬೇಗ ಬಂದು. ಇವರು ಎಲ್ಲಿ ಹೋದ್ರಿ ಭುವನ್? ಇಷ್ಟು ಜನಗಳ ಮಧ್ಯೆ ನಿಮ್ಮನ್ನು ಎಲ್ಲಿ ಅಂತ ಹುಡುಕ್ಲಿ? ಬಿಡ ಮಾರಾಯ, ಇವಪ್ಪ ನಮ್ಮೂರನಾಗಿದ್ದು ನನಗೆ ಶೂಟಿಂಗ್ ನೋಡಕ್ ಬಿಡೋದಿಲ್ಲ ನೀನ. ನನಗವ್ರ ಪರಿಚಯ ಇತ್ತು, ನಾನು ಅವ್ರಿಗೆ ಪರಿಚಯ ಇಲ್ಲ, ಪರಿಚಯ ಮಾಡ್ಕೊಂಡ್ಕಂತ ಹೋಗ್ತಿರೋದು ಗೊತ್ತಿತ್ತಾ? ಸುಂದರ ಎಂತ ಹಂಗೆ ಕಂಡ್ಬಿಟ್ಟು ಎದುರಿಸೋದು ಗೊತ್ತಾ ಪಚ್ಚಿ? ಈಗ ಹ್ಯಾಂಗ್ ನುಗ್ತೆ ಕಣ. ಯಾರು ಕಾಣ್ಲೆ ಅಲ್ದ? ಎಂತ ಎಂತ ನಗ್ತಾ ಇರೋದು? ಅಲ್ಲ, ಬಿದ್ರು ಮೀಸಿ ಮಣ್ಣ ಇಲ್ಲಿಲ್ಲಲ್ಲ ನಿಂಗೆ. ಅಡ್ಡಿಲ್ಲ, ಎದ್ದೇಳೀಗ. ನನಗೆ ನಿನ್ನ ಕೈ ಬೇಡ, ನನ್ನ ಕೈ ಕೊಟ್ಕೊಂಡೆ ಹಿಂಗೆ ಎದೊಳ್ತೆ. ಸಾಕ್ ನೀನೆಲ್ಲಿ ಲುಕ್ಕ ಬಿತ್ಕೊಂಡಿರ್. ನಂಗೆ ನಿನ್ ಪೌರುಷ ಅಂತ ನಂಗೆ ಗೊತ್ತಿಲ್ಲ. ನಾನ್ ಜೆ.ಕೆ. ಸರ್ ಅಂತ ಮಾತಾಡ್ಸ್ಕೊ ಬಂದಿ. ಎಷ್ಟು ಗಮ್ಮತ್ತಿದ್ರು ಗೊತ್ತಾ? ಏ ಹೆಂಡ್ತಿ, ಎಂತ ಎಂತ ಕಿಸಿತಾ ಇರೋದು? ಅಲ್ಲ, ಅವ್ರ ಡೈಲಾಗ್ ನೀ ಹೊಡಿತಿದ್ಯಲ್ಲ, ಅವ್ರ ಬಾಯಲ್ಲಿ ಕೇಮ್ಕೆ ಚಂದ. ಇದೊಳ್ಳೆ ನಾಯಿ ಮರಿ ಹುಲಿ ತರ ಕೂಗ್ ಹೋದಾಗಿದಿ. ಏಯ್, ನಾನು ನನ್ನ ಡೈಲಾಗ್ ಹೇಳಿದ್ದಷ್ಟೇ. ನನ್ನ ಮದುವೆ ಆದಾಗ ನನ್ನ ಹೆಂಡತಿ ಕರೆಯಕ್ಕೆ ಅಂತೇಳಿ ನಾ ಇಟ್ಕೊಂಡಿದ್ದೆ. ಎಂತ ಮಾಡೋದು, ಯಾರೋ ಕೇಳಿಸ್ಕೊಂಡು ಡೈರೆಕ್ಟರ್ ಅದನ್ನ ಕದ್ದು ಅಲ್ಲಿ ಹಾಕಿದ್ರು. ಶ್ರದ್ಧಾ ಮೇಡಮ್, ಸಾಕ್ ಸುಮ್ನಿರ. ನೀನೊಬ್ಬ ಶ್ರದ್ಧಾ ಕೈಲ ಕಂಡ್ರಿತ್ತಲ್ಲ, ಕಲ್ ತಗೊಂಡು ಹೊಡಿತ್ರು ನಿಂಗೆ. ಗೊತ್ತಾಯ್ತಲ್ದ? ಅಲ್ಲಿ ಕಾಣ, ಜೇಕಿನ್ ಕಾಣ, ಎಷ್ಟು ಚಂದ ಮಾತಾಡ್ರು ಗೊತ್ತಿತ್ತಾ? ನೀ ಎಂತ ಮಾಡ್ತಿದ್ದೆ, ಓದ್ತಿದ್ಯಾ, ಯಾರ ಮನಿ, ಎಂತ ಮಾಡ್ತಿದ್ದೆ ಎಲ್ಲ ಕೇಳ್ರು ಗೊತ್ತಿತ್ತಾ? ಅವ್ರ ಮನೆಗೆ ಮುಸ್ರಿ ತಿಕ್ಕಕ್ಕೆ ಹೆಣ್ಣಾಳು ಕಮ್ಮಿ. ಸಾಕ್ ಹೊಟ್ಟಿ ಕಿಚ್ಚಿನ ಮಾರ. ಅವ್ರೆಂತ ಹೇಳ್ರಿ ಗೊತ್ತಾ? ಮತ್ತೆ ನೀ ಎಷ್ಟು ಚಂದ ನಗಾಡ್ತಿ ಮಾರ ಐತಿ ಅಂದ್ರೆ ಗೊತ್ತಿತ್ತಾ? ನಿನಗೆ ನಗು ಕಾಯಿಲೆ ಇತ್ತಂತೆ ಅವ್ರಿಗೆ ಗೊತ್ತಿಲ್ಲ ಮರಕ್ಕೆ. ಈಗ ನಾನು ಸಿಕ್ತ್ರಲ್ಲ, ನಾ ಹೇಳ್ತೆ ಬೆಳಿಗ್ಗೆ ಮರಲ್ಲ ಅಂದೇಳಿ. ಹಾ ಸಾಕ್, ನಿಂಗೀಗ ಅವ್ರ ಹತ್ರ ಹಾಪ್ ಕತ್ತ ಕಂಡ್ಕೊ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇ